ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರಿಗೂ ಕನ್ನಡಿಗರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಏನಪ್ಪ ಹೇಳಕ್ ಬಯಸ್ತೀನಿ ಅಂದರೆ, ಒಂದು ಸಣ್ಣದೊಂದು ಸಂದೇಶ ಕೊಡ್ತೀನಿ. ಯಾರು ಬೇಜಾರು ಮಾಡ್ಕೋಬೇಡಿ, ಯಾರ ಬಗ್ಗೆನೂ ಕೊಡಲ್ಲ, ಯಾರು ಇದನ್ನು ಕೊಡಲ್ಲ. ಏನು ಅಂತ ಅಂದರೆ, ಕರ್ನಾಟಕ ಸರ್ಕಾರ ಯಾವುದೇ ಒಂದು ಆನ್ಲೈನ್ ಗೇಮನ್ನು ಆಡಬೇಡಿ ಅಂತ ಹೇಳಿದೆ. ಸರ್ಕಾರದಿಂದ ಮಾಡಿರೋದು ಉದ್ದೇಶ ಒಳ್ಳೆಯದು. ಯಾವುದೇ ಒಂದು ಆನ್ಲೈನ್ ಗೇಮ್ ಆಡಿ ನೀವು ಹಾಳಾಡಬೇಡಿ ಅಂತ ಅಂದ್ಬಿಟ್ಟು ಸರ್ಕಾರ ಒಂದು ಆದೇಶ ಮಾಡಿದೆ. ಅದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಬಟ್ ಆದರೂ ಸೋಷಿಯಲ್ ಮೀಡಿಯಾದವರು ತುಂಬ ಆನ್ಲೈನ್ ಆಡಿ, ಈಗ ಯಾರೋ ಒಬ್ಬ ಸಣ್ಣ ಪುಟ್ಟ ಇದನ್ನು ಮಾಡ್ತಾರೆ, ವಿಡಿಯೋ ಮಾಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾನ, ಅವರು ಆನ್ಲೈನ್ ಆಡಿ ಅಂತ ಬಿಡ್ತಾರೆ. ನೀವು ₹1 ಹಾಕಿ ಅಷ್ಟು ಗೆಲ್ಲಿ ಇಷ್ಟು ಗೆಲ್ಲಿ ಅಂತಾರೆ. ಅದೆಲ್ಲ ಸುಳ್ಳು ಮಾತು. ಯಾರು ಆ ಮಾತನ್ನ ನಂಬಿ ನೀವು ಆನ್ಲೈನ್ ಗೇಮ್ಗೆ ಹೋಗಬೇಡಿ. ಆನ್ಲೈನ್ ಗೇಮ್ಗೆ ಹೋಗೋದ್ರ ಬದಲು ಮನೇಲಿರೋ ಮಕ್ಕಳಿಗೆ, ಅಪ್ಪ ಅಮ್ಮನಿಗೆ, ಹೆಂಡತಿ ಮಕ್ಕಳಿಗೆ ತಮ್ಮಂದಾಕಿ, ಅದು ಅಲ್ಲೇ ಪ್ರೀತಿ ವಿಶ್ವಾಸ ಅನ್ನೋದಿರುತ್ತೆ. ಯಾಕೆಂದರೆ ಆನ್ಲೈನ್ ಗೇಮ್ ಮಾಡಿ ತಲೆ ಕೆಡಿಸ್ಕೊಂಡು ನೀವು ದುಡ್ಡು ಹೋಯ್ತು ಅಂತ ಅಂದ್ಬಿಟ್ಟು ಎಣ್ಣೆ ಹೊಡೆಯಕ್ಕೆ ಹೋಗೋದು, ಮತ್ತೊಂದಕ್ಕೆ ಹೋಗೋದು, ದುಶ್ಚಟಗಳಿಗೆಲ್ಲ ಬಲಿಯಾಗಬೇಡಿ. ಆನ್ಲೈನ್ ಗೇಮಿಂದ ಭಾರಿ ಅನಾನುಕೂಲ ಇದೆ. ನೋಡಪ್ಪ ಏನು ಹೇಳ್ತೀನಿ ಅಂದರೆ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಆನ್ಲೈನ್ ಗೇಮ್ ಆಡಿ ಅಂತ ಅಂದ್ಬಿಟ್ಟು. ಅಂದರೆ rummy.com ಅಂತ ಅಂದ್ಬಿಟ್ಟೆ ಆಗಲಿ, ನ್ಯೂಡಿ ಅಂತ ಅಂದ್ಬಿಟ್ಟೆ ಆಗಲಿ, ಆಮೇಲೆ ಮತ್ತೊಂದು ಯಾವ್ಯಾವ ಗೇಮ್ಗಳಿದ್ದಾವೆ ನೋಡಿ, ಗೇಮ್ಗಳೆಲ್ಲ ತುಂಬ ಇದ್ದಾವೆ. ಆ ಗೇಮ್ಗಳನ್ನ ಯಾರೂ ಕೂಡ ನೋಡಿ, ರಮ್ಮಿ ಕಲ್ಚರು, ಆಮೇಲೆ ಮತ್ತೆ ಇನ್ನು ಯಾವ್ಯಾವ ನೋಡಿ ಎಲ್ಲ ಬಿಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಪ್ರತಿಯೊಬ್ಬರು ಆನ್ಲೈನ್ ಗೇಮು ಬನ್ನಿ, ಆನ್ಲೈನ್ ಗೇಮ್ ಆಡಿ, ನಾವು ಅಷ್ಟು ಗೆಲ್ಬೋದು, ನಾವು ಇಷ್ಟು ಗೆಲ್ಬೋದು ಅಂತಾರೆ. ಯಾವುದೇ ಕಾರಣಕ್ಕೂ ನೋಡಿ, ಯಾವುದೇ ಒಂದು ಬಲಿ ಆಗಬೇಡಿ. ಅದನ್ನೇ ನಿಮ್ಮ ಅಣ್ಣ ಆಗ್ಬೋದು, ಅಕ್ಕ ತಂಗಿದಿರ ಆಗ್ಬೋದು, ಎಲ್ಲರೂ ಒಂದೇ. ನಮ್ಮ ಕನ್ನಡಿಗರು ಅಂದಮೇಲೆ ಎಲ್ಲರೂ ಒಂದೇ. ಯಾವುದೇ ಕಾರಣಕ್ಕೂ ಆನ್ಲೈನ್ ಗೇಮ್ಗೆ ಹೋಗಿ ನಮ್ಮ ಜೀವನನ ನಾವು ಹಾಳು ಮಾಡ್ಕೊಳ್ಳೋದು ಬೇಡ. ₹1 ಹಾಕ್ದಲ್ಲೇ ಇಷ್ಟು ಅಮೌಂಟ್ ಬರುತ್ತೆ, ಅಷ್ಟು ಅಮೌಂಟ್ ಬರುತ್ತೆ ಅನ್ನೋದೆಲ್ಲ ಸುಳ್ಳು ಮಾತು. ಯಾವುದೇ ಒಂದು ಸತಿ ಗೇಮ್ಗೆ ಅದಕ್ಕೆ ದುರ್ಚಟಕ್ಕೆ ನೀವು ಬಿತ್ತು ಅಂದರೆ ಇನ್ನ ಜೀವನ ಪರ್ಯಂತ ಅದು ದುರ್ಚಟನೇ ಆಯ್ತಾ ಹೋಯ್ತದೆ ಹೊರತು ಯಾವುದೇ ಕಾರಣಕ್ಕೂ ಆನ್ಲೈನ್ ಗೇಮ್ ಆಡಬೇಡಿ ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ಏನಪ್ಪಾ ಅಂತಂದ್ರೆ, ಒಂದು ಸತಿ ನೀವು ಆನ್ಲೈನ್ ಇದೆಲ್ಲ ಇದು ಅಂತ ಹೋಗ್ತೀರಾ, ಯಾವುದ್ರಲ್ಲೂ ಕೂಡ ಸಾಧ್ಯವಿಲ್ಲ ಅದು. ಹಾಗಾದ್ರೆ ಇವ್ರು ಯಾಕೆ ನಿಮ್ಗೆ ಸುಮ್ಮನೆ ಸೋಷಿಯಲ್ ಮೀಡಿಯಾದವರು ರೆಫರ್ ಮಾಡ್ತಾರೆ ಅಂತ ಅಂದ್ರೆ, ಬಟ್ ಅವ್ರಿಗೆ ಇದ್ರ ಕಡೆಯಿಂದ, ಈ ಆನ್ಲೈನ್ ಗೇಮ್ ಕಡೆಯಿಂದ, ಅವ್ರ ಕಡೆಯಿಂದ ಇದ್ರ ಕಡೆಯಿಂದ ಎಷ್ಟೋ ಕೊಡ್ತೀವಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳ್ಕೊಡ್ತಾರೆ. ಅವ್ರು ಆನ್ಲೈನ್ ಗೇಮ್ ಆಡಿ ಅಂತ ಅಂದ್ಬಿಟ್ಟು ಬರ್ತಾರೆ. ಹಾಳಾಗೋದು ನಮ್ಮಂತ ಮಿಡಲ್ ಕ್ಲಾಸ್ ಜನಗಳು ಮಾತ್ರ. ಅದಕ್ಕೆ ಬಲಿ ಆಗ್ದಂಗೆ ಇರಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿದಿರ ಜೊತೆ ಖುಷಿಯಾಗಿರಿ, ಅಣ್ಣ ತಮ್ಮದಿರ ಜೊತೆ ಖುಷಿಯಾಗಿರಿ, ತಂದೆ ತಾಯಿ ಜೊತೆ ಖುಷಿಯಾಗಿರಿ ಅಂತ ನಾನು ಹೇಳ್ತೀನಿ. ಹಾಗೆ ಇನ್ನೊಂದು, ನೀವು ಆನ್ಲೈನ್ ಗೇಮ್ಗೆ ನೀವು ದುಡ್ಡು ಹಾಕೋದ್ರ ಬದಲು ಆನ್ಲೈನ್ ಗೇಮ್ಗೆ ದಿನಕ್ಕೆ ₹1 ಅಂತ ಹೇಳ್ತಾರೆ. ಅದು ₹1 ₹1000 ಹೋಯ್ತದೆ, 1000ರಿಂದ 10,000 ಹೋಯ್ತದೆ. ಹಾಕೊಂಡು ಆಡ್ಬೇಕಾಗುತ್ತೆ. ಅದ್ರ ಬದಲು ಸೇವಿಂಗ್ಸ್ ಅಂತ ಅಂದ್ಬಿಟ್ಟು, ಈಗ ಗೌರ್ಮೆಂಟ್ ಈಗ ಯಾವುದು ಪೋಸ್ಟ್ ಆಫೀಸಲ್ಲಿ ಹಲವಾರು ಅಕೌಂಟ್ಗಳು ಮಾಡಿದ್ದಾರೆ. ಆನ್ಲೈನ್ ಆಗ್ತಾ ಇದ್ದೀನಿ ಅಂತಾನೆ ತಿಳ್ಕೊಂಡಿಬೇಕಾದ್ರೆ ಪೋಸ್ಟ್ ಆಫೀಸಲ್ಲಿ ಅಕೌಂಟಲ್ಲಿ ಸೇವಿಂಗ್ಸ್ ಮಾಡಿ ಇಡಿ. ಸೇವಿಂಗ್ಸ್ ಮಾಡಿಟ್ರೆ ಅದು ನಿಮ್ಮ ಕಷ್ಟಕ್ಕೆ ಬೇಕಾಗ್ತದೆ. ನಿಮ್ಮ ಮಕ್ಕಳ ಎಜುಕೇಶನ್ಗೆ ಬೇಕಾಗುತ್ತೆ, ಅಪ್ಪ ಅಮ್ಮನ ಆಸ್ಪತ್ರೆ ಬೇಕಾಗುತ್ತೆ, ಏನಕ್ಕಾದ್ರೂ ಒಂದಕ್ಕಾಗುತ್ತೆ. ಅಕಸ್ಮಾತ್ ನಿಮಗೆ ಹುಷಾರಿರಲ್ಲ, 2 ತಿಂಗಳು 1 ತಿಂಗಳು 15 ದಿವಸ ಆಸ್ಪತ್ರೆ ಮನಿಕೊಂಡ್ರಿ ಅಂದ್ರೆ ನಿಮ್ಮ ಮನೆ ಸಂಸಾರ ನಡೆಸೋದಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಆನ್ಲೈನ್ ಗೇಮ್ಗೆ ಹೋಗಬೇಡಿ ಸ್ನೇಹಿತರೆ. ಏನೋ ನನ್ನ ಅಕ್ಕ ತಂಗಿಯರು, ನನ್ನ ಅಣ್ಣ ತಮ್ಮಂದಿರು ಇಂಥ ದುಶ್ಚಟಕ್ಕೆ ಬಲಿ ಆಗ್ತಾ ಇದಾರಲ್ಲ ಅಂದ್ಬಿಟ್ಟು ನನಗೆ ಗೊತ್ತಿರುವಂಥದ್ದ 2 ಮಾತು ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಆ ದುಶ್ಚಟಕ್ಕೆ ಕೈ ಹಾಕ್ಲೇಬೇಡಿ ಸ್ನೇಹಿತರೆ. ಸ್ನೇಹಿತರಿಗೂ ಹೇಳ್ತಾ ಇದ್ದೀನಿ, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಅಂತ ಎಲ್ಲರಿಗೂ, ಹಿರಿಯ ನಾಗರಿಕರು, ಹಿರಿಯವ್ರಿಗೆ, ಕಿರಿಯವ್ರಿಗೆ ಎಲ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ. ನಿಮ್ಮ ಕೈ ಮುಗಿದು ಕೇಳ್ಕೊಂತೀವಿ, ಆನ್ಲೈನ್ ಗೇಮ್ ಮಾತ್ರ ಹೋಗಬೇಡಿ. ಸೋಷಿಯಲ್ ಮೀಡಿಯಾದವ್ರು ಕೊಡ್ತಾ ಇರೋರು ಅವ್ರ ಪ್ರಾಫಿಟ್ಗೋಸ್ಕರ ಕೊಡ್ತಾವ್ರೆ ಹೊರತು ಯಾರು ನಿಮ್ಗಳನ್ನ, ಪಬ್ಲಿಕ್ ಜನಗಳನ್ನ ಅನುಕೂಲ ಆಗಲಿ ಅಂತ ನೋಡಿರುವಂತರು ಯಾರು ಯೋಚನೆ ಮಾಡ್ತಾ ಇಲ್ಲ. ಈಗ ನಾನು ಕೊಡ್ತಾ ಇದ್ದೀನಿ ಅಂದ್ರೆ, ನಾನು ಆನ್ಲೈನಲ್ಲಿ ಕೊಡ್ತಾ ಇದ್ದೀನಿ ಅಂದ್ರೆ, ಬಟ್ ನನಗೇನಾರ ಬಂದ್ರೆ
ನೀನ್ ಹಾಳಾಗೋದ್ರೆ ನನಗೇನಾರ ಬಂದ್ರೆ ಸಾಕು, ನಾನ್ ಚೆನ್ನಾಗಿರ್ಬೋದಲ್ಲ ಅಂತ ಕೊಡ್ತಾರೆ. ಆ ವಿಡಿಯೋ ಅವನು ತಲೆಗೆಡ್ಸ್ಕೊಬೇಡಿ. ನೋಡಿ, ಅವರು ಸ್ನೇಹಿತರು ಅವ್ರಿಗೆ ನಾವು ವಿಡಿಯೋ ನೋಡ್ಲಿ ಅಂತ ಅಂದ್ಬಿಟ್ಟವ್ರೆ, ವಿಡಿಯೋ ನೋಡಿ, ಅವ್ರು ವಿಡಿಯೋ ನೋಡೋದ್ರಿಂದ ಏನಾರು ಬರಲಿ. ಬಟ್ ಆನ್ಲೈನ್ ಗೇಮ್ಗೆ ಯಾರು ಇಳಿಬೇಡಿ. ಆನ್ಲೈನ್ ಗೇಮ್ಗೆ ಯಾರು ಇಳಿದು ಜೀವನ ಹಾಳು ಮಾಡ್ಕೋಬೇಡಿ. ನಾನು ಹೇಳ್ದಂಗೆ ಸರ್ಕಾರದಿಂದ ಪೋಸ್ಟ್ ಆಫೀಸಲ್ಲಿ ಒಂದು ಇದಿದೆ, ಅಕೌಂಟ್ ಮಾಡಿಸ್ಕೊಳ್ಳಿ. ಆ ಅಕೌಂಟಲ್ಲಿ ಸೇವಿಂಗ್ಸ್ ಮಾಡಿಡಿ, ಇಲ್ಲ ಯಾವ್ದಾರ ಬ್ಯಾಂಕಲ್ಲಿ ಸೇವಿಂಗ್ಸ್ ಮಾಡಿಡಿ, ಇಲ್ಲ ಯಾವ್ದಾರ ಮನೇಲಿ ಒಂದು ಉಂಡಿ ಮಾಡಿ ಆ ಉಂಡಿಗೆ ಹಾಕಿದ್ದಿ ಒಂದು ಒಡವೆ ತಗೊಳ್ಳಿ, ಮಕ್ಳಿಗೆ ಏನೋ ಒಂದು ಕೊಡಿಸಿ, ಒಂದು ಬುಕ್ಕು ಬೇಕಾಗುತ್ತೆ, ಒಂದು ಬಟ್ಟೆಗೆ ಬೇಕಾಗುತ್ತೆ, ಮಕ್ಕಳು ಬರ್ತಡೇ ಮಾಡಬೇಕಾಗುತ್ತೆ ಅಂತೇಳಿ ಯಾವಕಾರು ಆಗುತ್ತೆ. ಇದನ್ನ ಆನ್ಲೈನಲ್ಲಿ ಕೇಳಿದ್ಬಿಟ್ಟು ಅಂಥವೆಲ್ಲ ಬಂದಾಗ ನಾವು ಇನ್ನೊಂದು ಕಡೆ ಹೋಗಿ ಸಾಲ ಮಾಡಿ ಮತ್ತೆ ಅವರು ಕೊಡೋಕ್ಕೆ ಕದ್ದಿ ತಿರುಗಾಡೋದು, ಇಂಥವೆಲ್ಲ ಸಮಸ್ಯೆಗಳು ಮಾಡ್ಕೋಬೇಡಿ ಅಂತ ನಾನು ಹೇಳ್ತೇನೆ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಅಂದರೆ, ಕೆಲವರು ತುಂಬ ಇದಕ್ಕೆ ಬಿದ್ದೋಗ್ಬಿಟ್ಟಿದ್ದಾರೆ. ನಾನು ಕಂಡಂಗೆ, ನಾನು ಒಬ್ಬ ಟೆಂಪೋ ಡ್ರೈವರು, ನಾನು ಕಂಡಂಗೆ ಟೆಂಪೋ ಸ್ಟ್ಯಾಂಡ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡ್ತೀನಿ, ತುಂಬ ಜನ ಸಾಲ ಮಾಡ್ಕೊಂಡಿದ್ರು ಅದರಲ್ಲಿ ಆಡ್ತಾ ಇದ್ದಾರೆ. ಅವರಿಂದ ಜೀವನ ಹಾಳಾಗಿದೆ. ಯಾರು ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಗಳು ಆನ್ಲೈನಿಗೆ ಬೀಳ್ಬೇಡಿ. ಆನ್ಲೈನಲ್ಲಿ ಆ ಥರ ಕೊಡೋ ಹಿಂಗಿದ್ರೆ ಅವರೇ ಮಾಡಿಕೋಬೋದಿತ್ತು. ಅದ್ಯಾಕೆ ಅವ್ರು ನಮಗೆ ಕೊಡ್ತೀವಿ ಅಂತ ಹೇಳ್ತಾರೆ? ಡೈರೆಕ್ಟಾಗಿ ಬಂದು ಪಬ್ಲಿಕ್ ಜನಕ್ಕೆ ಸಹಾಯ ಮಾಡಲಿ. ಜನಕ್ಕೆ ಯಾರು ಸಹಾಯ ಮಾಡೋದಿಲ್ಲ. ಜನಗಳ ಹತ್ರ ಇರೋದು ಬಡವರಾಗೇ ಇರಿಸ್ಬೇಕು ಅಂತ ಅಂದ್ಬಿಟ್ಟು ಆನ್ಲೈನ್ ಗೇಮ್ಗಳು ಅಂತ ಮಾಡಿದ್ದಾರೆ. ಆನ್ಲೈನ್ ಗೇಮ್ಗಳನ್ನ ಯಾವುದೇ ಕಾರಣಕ್ಕೂ ತಲೆಗೆ ಹಾಕೊಳ್ದಂಗೆ ನೀವು ಜೀವನ ಮಾಡಿ, ಅದನ್ನೇ ಸೇವಿಂಗ್ಸ್ ಮಾಡಿ. ನಾನು ಹೇಳಿರೋದೇನಾದ್ರು ತಪ್ಪಿದ್ರೆ ಕ್ಷಮಿಸಿ. ಅದರಿಂದ ಏನಾರ ನಮಗೆ ಒಂದು ಮೆಸೇಜ್, ನೀವು ಮಾಡಿರೋ ತಪ್ಪು ಇಲ್ಲ ಸರಿ ಅಂತ ನಮಗೆ ಕಮೆಂಟ್ ಮುಖಾಂತರ ಇಲ್ಲ ಮೆಸೇಜ್ ಮುಖಾಂತರ ತಿಳಿಸಿ. ನಾನು ಮಾಡಿರೋ ತಪ್ಪಾದ್ರೆ ನನ್ನ ಕ್ಷಮಿಸಿ. ನಮಸ್ಕಾರ.